ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ದಶರಥ ಮತ್ತು ಸುಮಿತ್ರನೇ ನನ್ನ ಅಪ್ಪ ಅಮ್ಮ ಅಂತ ತಿಳ್ಕೊಂಡಿದ್ದ ಸಂತೋಷಕ್ಕೆ ಫಸ್ಟು ನನ್ನ ಅಪ್ಪ ಅಮ್ಮಂಗೆ ನಾನು ಅವ್ರ ಮಗಳೇ ಅಂತ ಹೇಳಬೇಕು. ಜ್ಯೋತಿಕಾ ಅವರು ಇಬ್ರಿಗೂ ಮೋಸ ಮಾಡ್ತಾ ಇದ್ದಾರೆ, ಆದರೆ ನಾನೇ ನಿಮ್ಮ ಸ್ವಂತ ಮಗಳು ಅಂತ ಹೇಳ್ಕೋಬೇಕು ಅಂತ ಪಾಪ ತುಂಬ ಆಸೆ ಇಟ್ಕೊಂಡು ಮನೆ ಹತ್ರ ಬರ್ತಾಳೆ. ಆದರೆ ಅವರು ಸುಮಿತ್ರಂಗೆ ಕೇಳ್ತಾ ಇರ್ತಾರೆ, ನೀವು ಈಗ ನೋಡಿದ್ರೆ ನಿಮ್ಮ ಮಗಳು ಅಂತ ಅಂದ್ಕೊಂಡು ರೋಡಲ್ಲೆಲ್ಲ ಪೋಸ್ಟರ್ ಅಂಟಿಸ್ಕೊಂಡು ಶಾರದವ್ರು ಓಡಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಮನೆಗೆ ಸೇರಿದವರೇ ಅಲ್ವಾ, ನಿಮ್ಮ ಮನೆ ಸೊಸೆನೇ ಅವರು, ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳ್ತಾರೆ. ಈಗ ಆಲ್ರೆಡಿ ನಾವು ಅವ್ರನ್ನ ನಂಬಿ ಮೋಸ ಹೋಗಿದ್ದೀವಿ, ಮತ್ತೆ ಅವಳನ್ನ ನಂಬಿ ನಾವು ಮೋಸ ಹೋಗೋದಕ್ಕೆ ರೆಡಿ ಇಲ್ಲ. ಈಗ ಬೇಕಾದರೆ ನಾನೇ ನಿಮ್ಮ ಮಗಳು ಅಂತ ಸುಳ್ಳು ಹೇಳ್ಕೊಂಡು ಬರ್ತಾಳೆ. ಅಷ್ಟೊಂದು ಬಂಡುಗೆಡಿ ಅವಳು, ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾಳೆ, ನಮ್ಮ ಮನೆ ಸೇರೋದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತಾಳೆ, ನಾವು ಅವಳನ್ನ ಯಾವತ್ತೂ ನಂಬೋದಿಲ್ಲ ಅಂತ ಸುಮಿತ್ರ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿಸ್ಕೊಂಬಿಟ್ಟು ಶಾರದಂಗೆ ತುಂಬ ಬೇಜಾರಾಗುತ್ತೆ. ಅವಳು ಶಾರದಂಗೆ ಏನಕ್ಕಮ್ಮ ಇಲ್ಲಿಗೆ ಬಂದ, ನೀನು ಪಾಪು ಚಿರಾಯು ಅನ್ನೋದು ಸತ್ಯ ಆಗೋಯ್ತು ನೋಡು, ನೀನು ತಿರ್ಗಾ ಇಲ್ಲಿಗೂ ಬಂದಿದ್ಯಾ ನೋಡು ಅಂತ ಹೇಳಿ ಬೈಯೋದಕ್ಕೆ ಅಂತ ಹೋಗ್ತಾಳೆ. ಆದರೆ ಅವಳಿಗೆ ಶಾಕ್ಗೆ ಅಲ್ಲೇ ತಲೆ ಸುತ್ತ ಬಂದು ಬಿದ್ದೋಗ್ಬಿಡ್ತಾಳೆ. ಅವಾಗ ಅಮ್ಮ ಎದೋಳಿ ಅಮ್ಮ ಅಂತ ಎದೋಳ್ಸೋದಕ್ಕೆ ಹೋಗ್ತಾಳೆ. ಆದರೆ ತಾತ ಬೈದು ಕಳಿಸ್ಬಿಡ್ತಾರೆ. ಬೇಜಾರು ಮಾಡಿಕೊಂಡು ಶಾರದಾ ಬರ್ತಾ ಇರ್ತಾಳೆ. ಶಾರದಾ ತನ್ನನ್ನು ತಾನು ಮರೆತು ರೋಡಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಅಲ್ಲಿಗೆ ಸಿದ್ದು ಬರ್ತಾನೆ. ಏನು ಶಾರದವ್ರೆ, ನೀವು ಜೀವನದ ರಹಸ್ಯ ಅಂತ ತಿಳ್ಕೊಳೋಣ ಅಂತ ಹೋದ್ರಿ, ಆದರೆ ನೀವು ಇಲ್ಲಿ ಹಿಂಗೆ ಅಳ್ಕೊಂಡು ಕೂತಿದ್ದೀರಲ್ಲ, ಏನಾಯಿತು, ನೀವು ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ತಿಳ್ಕೊಂಡ್ರ, ನಿಮಗೆ ಆ ಸತ್ಯ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಹೌದು, ನನಗೆ ಆ ಸತ್ಯ ಗೊತ್ತಾಯಿತು, ನಾನು ಆ ಸತ್ಯನ ತಿಳ್ಕೊಂಡೇ ಇದ್ದಿದ್ರೇ ತುಂಬ ಚೆನ್ನಾಗಿರ್ತಿತ್ತು. ಈಗ ತಿಳ್ಕೊಂಬಿಟ್ಟು ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಹೇಳ್ತಾಳೆ. ಅಯ್ಯೋ, ನೀವು ನಿಮ್ಮ ಅಪ್ಪ ಅಮ್ಮನ ತಿಳ್ಕೊಳೋದು ಪ್ಲಸ್ ಅವ್ರ ಜೊತೆ ಹೋಗಿ ಸೇರ್ಕೊಳ್ಳೋದು ನಿಮ್ಮ ಹಕ್ಕು, ನೀವು ಯಾಕೆ ಆ ಥರ ಅನ್ಕೊತೀರ, ನೀವು ಅವ್ರನ್ನ ಸೇರ್ಕೊಬೇಕು, ಇವತ್ತಲ್ಲ ನಾಳೆ ನೀವು ನಿಮ್ಮ ಅಪ್ಪ ಅಮ್ಮನ ಮಗಳು ಸೇರ್ಕೊಬೇಕು ಶಾರದವ್ರೆ, ಅದೇ ಸರಿ ಅಂತ ಹೇಳ್ತಾ ಇರ್ತಾನೆ. ಆದರೆ ಇವಾಗ ನಿಮಗೆ ನಿಮ್ಮ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಯ್ತಾ, ಹಾಗಾದರೆ ಯಾರು ನಿಮ್ಮ ಅಪ್ಪ ಅಮ್ಮ ಅಂತ ಕೇಳ್ತಾನೆ. ಶಾರದಾ ಪಾಲಕ್ಷ ಅವ್ರು ಹೇಳಿದ ಎಲ್ಲ ಸ್ಟೋರಿನೂ ಹೇಳ್ತಾಳೆ. ಇದೇ ಥರ ನನ್ನ ಮಗು ಆಗಿದ್ದಾಗ ನನ್ನ ಎಕ್ಸ್ಚೇಂಜ್ ಮಾಡಿದ್ರು, ನನಗೆ ಎಲ್ಲ ತುಂಬ ದೊಡ್ಡ ಮೋಸ ಆಯಿತು ಅಂತ ಎಲ್ಲ ಫುಲ್ ಸ್ಟೋರಿನೂ ಹೇಳ್ತಾಳೆ. ಅದನ್ನ ಕೇಳಿ ಶಾಕ್ ಆಗುತ್ತೆ. ನಾನು ಒಂದು ಕಡೆ ನನ್ನ ಅತ್ತೆ ಮಗಳನ್ನೇ ಮದುವೆ ಆಗಿದ್ದೀನಿ ಅಂತ ಖುಷಿ ಪಡ್ಲಾ, ಅಥವಾ ನಿಮಗೆ ಇಷ್ಟೊಂದು ದೊಡ್ಡ ಮೋಸ ಆಗಿದೆ ಅಂತ ದುಃಖ ಪಡ್ಲಾ, ಏನು ಮಾಡಲಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿರ್ತಾನೆ. ಇದಕ್ಕೆ ನಾನು ನಿಮ್ಗೆ ನ್ಯಾಯ ಕೊಡಿಸ್ಲೇಬೇಕು. ಫಸ್ಟ್ ಬರ್ರಿ ನಾವು ಸುಮಿತ್ರಮ್ಮ ಮನೆಗೆ ಹೋಗೋಣ, ಅವ್ರ ಮನೆಗೆ ಹೋಗಿ ನೀವೇನೇ ಅವ್ರ ಮಗಳು ಅಂತ ಹೇಳೋಣ ಅಂತ ಹೇಳ್ತಾನೆ. ಆದರೆ ಶಾರದಾ ಬೇಡ ಅಂತ ಹೇಳ್ತಾಳೆ. ಬೇಡ ಸರ್, ನಾವು ಅಲ್ಲಿಗೆ ಹೋಗಿ ಆ ಥರ ಎಲ್ಲ ಮಾಡೋದು ಬೇಡ, ಯಾಕೆಂದರೆ ನಾನು ಫಸ್ಟು ನಮ್ಮ ಅಪ್ಪ ಅಮ್ಮ ನೀವೇನೇ ಅಂತ ಹೇಳೋದಕ್ಕೆ ಅಂತ ಅವ್ರ ಮನೆಗೆ ಹೋದೆ. ಆದರೆ ಅವ್ರ ಮೀಡಿಯೋರ ಮುಂದೆನೇ ಇಲ್ಲ, ಇವಳು ತುಂಬ ನಾಟಕ ಆಡ್ತಾಳೆ, ನಾನು ಕಂಡ್ರೆ ಒಂಚೂರು ಇಷ್ಟ ಇಲ್ಲ, ಅವ್ರಿಗೆ ತುಂಬ ಕೋಪ ಇದೆ ನನ್ನ ಮೇಲೆ, ನಾನು ಇವತ್ತು ಅವ್ರ ಮಗಳು ಅಂತ ಹೇಳಿದ್ರು ಅವ್ರು ನನ್ನ ನಂಬೋದಿಲ್ಲ, ಯಾವ ಮುಖ ಇತ್ಕೊಂಡು ಅಲ್ಲಿಗೆ ಹೋಗ್ಲಿ, ನಾನು ಬರೋದಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲ ಶಾರದವ್ರೆ, ನಾವು ಸತ್ಯನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವರು ಸುಳ್ಳುನೇ ಸತ್ಯ ಅಂತ ಅಂದ್ಕೊಂಡಿದ್ದಾರೆ. ಆ ಪಾಪಿ ಜ್ಯೋತಿಕಾ ಆ ಥರ ಎಲ್ಲ ನಂಬಿಸಿದ್ದಾಳೆ ಅವ್ರನ್ನ. ಅವ್ರಿಗೆ ಮೋಸ ಹಾಕೋದಕ್ಕೆ ನನಗಂತೂ ಇಷ್ಟ ಇಲ್ಲ, ನಾನಂತೂ ಅವ್ರಿಗೆ ಮೋಸ ಹಾಕೋದಕ್ಕೆ ಬಿಡೋದಿಲ್ಲ. ಅವ್ರಿಗೆ ಫಸ್ಟು ಯಾರು ಅವ್ರ ಮಗಳು, ನಿಜವಾದ ಮಗಳು ಯಾರು ಅಂತ ಗೊತ್ತಾಗಬೇಕು. ನಾನು ಅವ್ರಿಗೆ ತಿಳಿಸಿ ಹೇಳ್ತೀನಿ, ಬನ್ನಿ ಅವ್ರ ಮನೆ ಹತ್ರ ಹೋಗೋಣ ಅಂತ ಹೇಳ್ತಾನೆ. ಪಾರಿಜಾತಂಗೆ ಟೆನ್ಷನ್ ಆಗ್ತಾ ಇರುತ್ತೆ. ಇದೇನು ಇದು, ಜ್ಯೋತಿಕಾ ನೋಡಿದ್ರೆ ಇನ್ಮೇಲೆ ಶಾರದಂಗೆ ಆ ವಿಷಯ ಗೊತ್ತಾಗೋದೇ ಇಲ್ಲ, ಯಾರಿಂದ ವಿಷಯ ಗೊತ್ತಾಗುತ್ತೆ, ನಾನು ಇನ್ಮೇಲೆ ಫ್ರೀ ಬರ್ಡ್, ಎಲ್ಲ ಸಮಸ್ಯೆಯಿಂದನೂ ಆಚೆ ಬಂದೆ ನಾನು ಅಂತದ್ದು ಹಿಂಗೆ ಈ ಥರ ಹೇಳ್ತಿದ್ದಾಳೆ. ಅಲ್ಲಿ ನೋಡಿದ್ರೆ ಸುಮಿತ್ರ ಪ್ರೆಸ್ಸವ್ರು ಮಾತಾಡಿದ್ದಕ್ಕೆ ಇವಳು ಈ ಥರ ಹೇಳೋದ್ಲ, ಅಥವಾ ಪಾಲಕ್ಷಂಗೆ ಇವಳು ಏನಾದರೂ ಮಾಡಿಬಿಟ್ಲ, ನನಗೆ ಇದ್ರ ಬಗ್ಗೆ ಗೊತ್ತಾಗ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಪಾಲಕ್ಷಂಗೆ ಮತ್ತೆ ಫೋನ್ ಮಾಡೋದಕ್ಕೆ ಅಂತ ಪ್ರಯತ್ನ ಪಡ್ತಾಳೆ. ಆದರೆ ಪಾಲಕ್ಷನ್ ಫೋನು ನಾಟ್ ರೀಚಬಲ್ ಬರ್ತಾ ಇರುತ್ತೆ. ಅಯ್ಯೋ, ಪಾಲಕ್ಷನ್ ಫೋನ್ ನಾಟ್ ರೀಚಬಲ್ ಬರ್ತಾಯಿದೆ, ಅಟ್ಲೀಸ್ಟ್ ನವೀನಂಗಾದ್ರೂ ಫೋನ್ ಮಾಡೋಣ ಅಂತೇಳಿ ನವೀನಂಗೆ ಫೋನ್ ಮಾಡೋದಕ್ಕೆ ಹೋಗ್ತಾಳೆ. ಆದರೆ ಅವ್ನ ನಂಬರನ್ನು ಕನೆಕ್ಟ್ ಆಗ್ತಾ ಇರಲ್ಲ. ಅವಳಿಗೆ ಟೆನ್ಷನ್ ಆಗ್ತಾ ಇರುತ್ತೆ, ತನ್ನ ಮಗಂಗೆ ಏನು ಮಾಡಿಬಿಟ್ಲು ಇವಳು, ಬೇಕಾದ್ರೆ ಇವಳು ಜೀವನನ ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಸಾಯಿಸ್ತಾಳೆ ಅಂತವಳೆ ಇವಳು ಅಂತ ಹೇಳ್ಬಿಟ್ಟು ಜ್ಯೋತಿಕನ ಕೇಳೋದಕ್ಕೆ ಅಂತ ಹೋಗ್ತಾಳೆ. ಗೋಲ್ಡಿ, ನೀನು ನಿಜ ಹೇಳು, ಪಾಲಕ್ಷನ್ಗೆ ಏನು ಮಾಡಿದೆ ನೀನು ಅಂತ ಕೇಳ್ತಾಳೆ. ಅಯ್ಯೋ, ನಾನೇನು ಮಾಡಲಿ, ನಾನೇನು ಮಾಡಿಲ್ಲ ಗ್ರಾನಿ ಅಂತ ಹೇಳ್ತಿರ್ತಾಳೆ. ನೀನು ಹೇಳ್ತಿರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ, ನೀನು ಪಾಲಕ್ಷನ್ಗೆ ಏನಾದರೂ ಮಾಡಿಬಿಟ್ಟಿಯೋ ಏನೋ ಅಂತ ಟೆನ್ಷನ್ ಆಗ್ತಾಯಿದೆ ಗೋಲ್ಡಿ, ನೀನು ನಿಜನೇ ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಇಲ್ಲ ಗ್ರಾನಿ, ನಾನೇನು ಮಾಡಿಲ್ಲ, ನಿನ್ನ ಮಗನಿಗೆ ಏನು ಮಾಡಿಬಿಡ್ಲಿ ನಾನು, ಅವರು ನನಗೆ ಅಪ್ಪ ತಾನೇ, ನಾನು ಯಾಕೆ ಅವ್ರಿಗೆ ಏನಾದ್ರು ಮಾಡೋದಕ್ಕೆ ಹೋಗಲಿ, ನನಗೂ ಏನೂ ಸಂಬಂಧ ಇಲ್ಲ ಅಂತ ಮಾತಾಡ್ತಾ ಇರ್ತಾರೆ ಇಬ್ಬರೂ. ಅಷ್ಟರಲ್ಲಿ ಸಿದ್ದು ಮನೆಗೆ ಬರ್ತಾನೆ. ಅತ್ತೆ ಮಾವ ಅಂತ ಜೋರಾಗಿ ಕೂಗ್ತಾ ಇರ್ತಾನೆ. ಆವಾಗ ದಶರಥ ಮತ್ತು ಸುಮಿತ್ರ ತಾತ ಎಲ್ಲರೂ ಕೆಳಗಡೆ ಬರ್ತಾರೆ. ಇವನು ಯಾಕೆ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ತಾತ ಕೇಳ್ತಾ ಇರ್ತಾರೆ. ಆದರೆ ಸಿದ್ದು ಅಂತ ಪ್ರೀತಿಯಿಂದ ದಶರಥ ಮಾತಾಡಿಸ್ತಾ ಇರ್ತಾನೆ. ನೀನೇನು ಇವನ್ನ ಪ್ರೀತಿಯಿಂದ ಮಾತಾಡಿಸ್ತಾ ಇದೆಯಾ, ಇವನೇ ನಮ್ಮ ಮನೆಗೆ ಸಂಬಂಧಪಟ್ಟವನ, ಇವನು ಯಾವಾಗ ಅವಳಿಂದ ಅವಳು ಸೆರ್ಗಿಟ್ಕೊಂಡು ಹೋದ್ನೋ ಆವಾಗಲೇ ನಮಗೂ ಇವನಿಗೂ ಇರೋ ಸಂಬಂಧ ಮುರಿದೋಯ್ತು, ಇವನ್ನ ಏನು ಮಾತಾಡಿಸೋ ಅವಶ್ಯಕತೆ ಇಲ್ಲ, ಫಸ್ಟು ಕತ್ತಿಡ್ತೇಳು
ದಶರಥಂಗೆ ಅವ್ರ ಅಪ್ಪ ಹೇಳ್ತಾ ಇರ್ತಾರೆ, ಅಯ್ಯೋ ಅವನೇನು ಹೇಳೋದಕ್ಕೆ ಬಂದಿದ್ದಾನೆ ಅಂತನಾದ್ರು ಕೇಳೋಣ, ಸ್ವಲ್ಪ ಸುಮ್ಮನೆ ಇರಿ ಅಪ್ಪ ಅಂತ ಹೇಳ್ತಾನೆ. ಆವಾಗ ಸಿದ್ದು ಬಂದ್ಬಿಟ್ಟು, ನೀವು ಇಷ್ಟು ದಿನ ಯಾರನ್ನ ಮಗಳು ಅಂತ ಅಂದ್ಕೊಂಡಿದ್ದಾರೋ ಈ ಜ್ಯೋತಿಕಾ ನಿಮ್ಮ ನಿಜವಾದ ಮಗಳಲ್ಲ ಮಾವ, ನಿಮ್ಮ ನಿಜವಾದ ಮಗಳು ಶಾರದಾ ಅಂತ ಹೇಳ್ತಾನೆ. ಅದನ್ನ ಕೇಳಿ ಶಾಕ್ ಆಗುತ್ತೆ ಅವ್ರಿಗೆಲ್ರಿಗೂ. ಏನು ಹೇಳ್ತಿದ್ದಾನೆ ಇವನಿಗೇನಾರು ತಲೆಗೆಲೆ ಕೆಟ್ಟಿದ್ಯಾ, ಇದೇನಾರು ಹೊಸ ಡ್ರಾ ಮಾಡ್ಕೊಂಡು ಬಂದಿದ್ಯಾ ಅಂತ ಹೇಳ್ತಾ ಇರ್ತಾರೆ ತಾತ. ಆವಾಗ ಇಲ್ಲ ತಾತ, ಇದೇ ಸತ್ಯ, ಶಾರದಾನೇ ಈ ಮನೆ ಮಗಳು, ಆದರೆ ಈ ಜ್ಯೋತಿಕಾ ಈ ಮನೆ ಮಗಳೇ ಅಲ್ಲ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅದನ್ನ ಕೇಳಿ ಮನೆಯವ್ರಿಗೆಲ್ಲರಿಗೂ ಶಾಕ್ ಆಗ್ತಾ ಇರುತ್ತೆ. ಸುಮಿತ್ರ ಟೆನ್ಷನಲ್ಲಿ ಶಾಕಲ್ಲೇ ನಿಂತಿರ್ತಾಳೆ. ಆದರೆ ದಶರಥಂಗೆ ಜ್ಯೋತಿಕಾ ಅವಳ ಮಗಳಲ್ಲ ಅನ್ನೋದು ತುಂಬ ದಿನದಿಂದನೇ ಗೊತ್ತಿರುತ್ತೆ. ಅವನಿಗೆ ತುಂಬ ಖುಷಿ ಆಗುತ್ತೆ, ಶಾರದಾ ನನ್ನ ಮಗಳು ಅನ್ನೋದನ್ನು ಅವ್ನು ನಂಬ್ತಾನೆ. ಆದರೆ ತಾತ ಮತ್ತು ಸುಮಿತ್ರ ಇಬ್ಬರೂ ನಂಬೋದಿಲ್ಲ. ಅವರು ಫೈಟ್ ಮಾಡ್ತಾ ಇರ್ತಾರೆ. ಇವನು ಇದೇ ಥರ ಮಾತಾಡ್ಕೊಂಡು ಬರ್ತಾನೆ, ಇವ್ರು ಏನೋ ಡ್ರಾಮಾ ಹೇಳ್ಕೊಂಡು ಬಂದಿದ್ದಾರೆ, ಇವ್ರನ್ನ ಯಾವತ್ತೂ ನಂಬಾರ್ದು ಮಾವ ಅಂತ ಸುಮಿತ್ರ ಅವ್ರ ಮಾವಂಗೆ ಹೇಳ್ತಾ ಇರ್ತಾಳೆ. ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಆದರೆ ಇದೇ ಕಹಿ ಸತ್ಯ, ಶಾರದಾನೇ ಈ ಮನೆ ಮಗಳು, ಈ ಮನೆ ಹಕ್ಕುದಾರಳು ಅವಳೇನೆ. ಆದರೆ ಈ ತುಂಬ ಮೋಸ ಮಾಡಿದ್ದಾಳೆ ನಿಮಗೆ. ಜ್ಯೋತಿಕಾ ನೀನೇ ಬಾಯ್ಬಿಟ್ಟು ಹೇಳ್ಚು, ಅಥವಾ ನಾನು ಎಲ್ಲಿ ಹೆಂಗೆ ಅಂತ ಬಾಯಿ ಬಿಡಿಸ್ಲು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಆವಾಗ ತಾತಂಗೆ ತುಂಬ ಕೋಪ ಬರುತ್ತೆ. ನೀನು ಇದೇ ನಾಟ್ಕಾಡ್ಕೊಂಬರ್ತಾ ಇದೆಯಾ, ನೀವು ಈ ಥರ ನಾಟ್ಕಾಡ್ಕೊಂಬಂದರೆ ನಾನು ನಿಮ್ಮನ್ನ ಪೊಲೀಸ್ಗೆ ಇಟ್ಕೊಟ್ಬಿಡ್ತೀನಿ, ಫಸ್ಟು ಈ ಮನೆಯಿಂದ ಆಚೆ ಹೋಗ್ರಲ್ಲ ಅಂತ ಹೇಳಿ ಜೋರು ಮಾಡ್ತಾ ಇರ್ತಾರೆ. ತಾತ ಮತ್ತು ಮನೆಯವರು ಎಲ್ಲರೂ ಸಮಾಧಾನದಿಂದ ಸಿದ್ದು ಹೇಳೋ ಮಾತನ್ನ ಕೇಳ್ತಾರೆ. ಸಿದ್ದು ಹೇಳ್ತಿರೋ ಮಾತಿಗೆ ತುಂಬ ಇಂಪಾರ್ಟೆಂಟ್ ಸಾಕ್ಷಿ ಬಂದು ಪಾಲಾಕ್ಷನ್ಗೆ ಆಲ್ರೆಡಿ ಆಕ್ಸಿಡೆಂಟ್ ಮಾಡಿದ್ದಾಳೆ ಜ್ಯೋತಿಕಾ. ಇವಾಗ ಪಾಲಾಕ್ಷ ಬಂದು ನಿಜ ಹೇಳಿದ್ರೇ ಇವಾಗ ಸತ್ಯ ಗೊತ್ತಾಗೋದು. ಜ್ಯೋತಿಕಂಗೆ ಫುಲ್ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ಇವಳು ಈ ಮನೆ ಮಗಳು ಅನ್ನೋದು ಇವಳು ಗೊತ್ತಾಗೋಯ್ತಾ, ಹೆಂಗೆ ಗೊತ್ತಾಯಿತು ಅಂತ ಟೆನ್ಷನಲ್ಲಿ ಶಾಕಲ್ಲಿ ಇರ್ತಾಳೆ. ಇವ್ರನ್ನ ಹಿಂಗೆ ಬಿಟ್ಟರೆ ಈ ಮನೆ ಅಧಿಕಾರ ಎಲ್ಲನೂ ಹೊಂಟೋಗ್ಬಿಡುತ್ತೆ, ನಾನು ಮಾತ್ರ ಸುಮ್ಮನೆ ಇರಬಾರ್ದು ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನೋಡಿ ಮಾಮ್, ನೀವೇ ನನ್ನ ಅಮ್ಮ ಅಂತ ಹೇಳ್ಕೊಂಡು ನೀವು ಹೇಳಿದ ಥರನೇ ಹೇಳ್ಕೊಂಬರ್ತಾ ಇದ್ದಾಳೆ. ನೀವು ಮೀಡಿಯಾ ಮುಂದೆ ಹೇಳಿದ್ದೇನೆ ಪ್ಲಸ್ ಪಾಯಿಂಟ್ ಆಗಿ ತೊಗೊಂಡು ಅವಳು ಈ ಥರ ಹೇಳೋದಕ್ಕೆ ಬರ್ತಾ ಇದ್ದಾಳೆ. ಇವಳು ಒಂಚೂರಾದ್ರೂ ಮನುಷ್ಯತ್ವ ಇದೆಯಾ, ಇವಳು ಒಂಚೂರು ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ. ನೀವು ಅಷ್ಟೆಲ್ಲ ಬೈದ್ರೂ ಇವಳು ತಿರ್ಗಾ ನಿಮ್ಮ ಮಗಳು ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಬಂದಿದ್ದಾಳೆ. ಇವಳು ಮಾತ್ರ ಸುಮ್ಮನೆ ಬಿಡಬಾರ್ದು ಮಾಮ್ ಅಂತ ಹೇಳ್ತಾ ಇರ್ತಾಳೆ. ಅದನ್ನೇ ಅವಳ ಮಾತನ್ನೇ ನಂಬ್ಕೊಂಡು ಇಲ್ಲಕ್ಕಂತ ನೀನೇ ನನ್ನ ಮಗಳು, ಯಾವತ್ತಿದ್ರೂ ನೀನೇ ನನ್ನ ಮಗಳು, ಈ ಪಾಪಿ ನನ್ನ ಮಗಳಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸುಮಿತ್ರ ಇರ್ತಾಳೆ. ಶಾರದಂಗೆ ನ್ಯಾಯ ಸಿಗುತ್ತಾ, ಸಿದ್ದು ಹೋರಾಡಿ ಶಾರದಾನಿ ಈ ಮನೆ ಮಗಳು ಅನ್ನೋದನ್ನು ಪ್ರೂವ್ ಮಾಡ್ತಾನೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಹೋಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು. ಜೀವನದಲ್ಲಿ ನಾವು ತುಂಬ ಒಳ್ಳೆತನದಲ್ಲಿದ್ದೀವಿ, ನಾವೆಲ್ಲರೂ ನಂಬ್ತೀವಿ ಅಂದರೆ ಈ ಜ್ಯೋತಿಕಾ ಪಾರಿಜಾತನಂತವರು ಮೋಸ ಮಾಡೋದಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ. ನಾವು ಯಾವತ್ತೂ ನಂಬೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಮೋಸ ಮಾಡಿ ಒಳ್ಳೆಯವ್ರ ಥರ ಮುಖವಾಡ ಹಾಕ್ಕೊಂಡು ಎಷ್ಟು ಮೋಸ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ಕಲ್ತ್ಕೊಬೇಕಾಗಿರೋದು ತುಂಬ ಇದೆ ಫ್ರೆಂಡ್ಸ್. ನಾವು ಎಲ್ಲರೂ ಈಸಿಯಾಗಿ ಯಾವತ್ತೂ ನಂಬಾರ್ದು. ನಾವು ಹಂಗೆ ಅಂತ ಎಲ್ಲರ ಮೇಲೆ ಅನುಮಾನ ಪಡೋದಕ್ಕಾಗೋದಿಲ್ಲ. ಎಲ್ಲನೂ ಡಬಲ್ 2 ಟೈಮ್ಸ್ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದ್ರಿಂದ ನಮ್ಮ ಜೀವನ ಯಾವಾಗಲೂ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ನೋಡಿ ಕಲ್ತ್ಕೋಬೇಕು ಫ್ರೆಂಡ್ಸ್.